ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ನಮಸ್ಕಾರ, ನಾನು ವೇಣುಗೋಪಾಲ್ ಪರಿಸರ ಅಂತ ಮಾತಾಡ್ತಾ ಇದ್ದೀನಿ. ಇದನ್ನು ವಿಶೇಷವಾಗಿ ಮೊನ್ನೆ ಶ್ರೀಯುತ ಎನ್ ಸೂರಜ್ ಹೆಗಡೆಯವರ ಹುಟ್ಟುಹಬ್ಬ ಜೊತೆಗೆ ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೊನ್ನೆ ಎನ್ ಸೂರಜ್ ಹೆಗಡೆಯವರು AICC ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿದ್ದಾರೆ. ಜೊತೆಗೆ ತಮಿಳುನಾಡು ಮತ್ತು ಪಾಂಡಿಚೇರಿ ಇನ್ಚಾರ್ಜ್ ಕೂಡ ಅವರದ್ದಾಗಿದೆ. ಈ ಹಂತದಲ್ಲಿ ಈ ಹುಟ್ಟುಹಬ್ಬದ ಶುಭ ಕೋರ ದಿನದಂದು ಅವರು ಮಾಡ್ತಿರೋ ವೈಖರಿ ಮತ್ತು ಗ್ಯಾರಂಟಿ ಸ್ಕೀಮು, ಕರ್ನಾಟಕ ಜನತೆಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿ ಸ್ಕೀಮ್ ಯಾವ ರೀತಿ ಮುಂದುವರೆದಿದೆ, ಅದನ್ನು ಯಾವ ರೀತಿ ಅವರು ಅಭಿವೃದ್ಧಿ ಪಥದತ್ತ ಒಯ್ಯುವ ಅಂತ ವ್ಯವಸ್ಥೆ ಮಾಡ್ತಾಯಿದ್ದಾರೆ, ಅವ್ರ ಬಾಯಲ್ಲೇ ಕೇಳೋಣ. ಒಂದೆರಡು ಮಾತು ಸರ್, ದಯವಿಟ್ಟು ಒಂದೆರಡು ಮೊದಲು ಅವಕಾಶ ಮಾಡಿ. ನಾವು ಸರ್ಕಾರ ಬರೋಕ್ಕಿಂತ ಮೊದಲು ಯಾವ ಭರವಸೆಗಳನ್ನ ಜನಗಳಿಗೆ ಕೊಟ್ವಿ, ಚಾಚು ತಪ್ಪದೆ ಈಡೇರಿಸ್ತೀವಿ. ಗ್ಯಾರಂಟಿಗಳ ಬಗ್ಗೆ ನಕ್ಕವರಿದ್ದರು, ಕೇಳೋರಿದ್ದರು, ತುಂಬ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ನಡೆದುವಾಗ. ಆದರೆ ನಾವು ಇವತ್ತು 5 ಗ್ಯಾರಂಟಿಗಳನ್ನ ಈಗ ಸುಮಾರು 20 ತಿಂಗಳಿಂದ ಸತತವಾಗಿ ಕೊಟ್ಕೊಂಡು ಬಂದಿದ್ದೀವಿ. ಗ್ಯಾರಂಟಿಗಳು ಕೊಡೋದ್ರಿಂದ ಸರ್ಕಾರಗಳು ದಿವಾಳಿ ಆಗೋಗ್ತವೆ, ಜನರು ದುಡ್ಡು ಇದಾಗೋಗ್ತಾ ಇದೆ, ಎಲ್ಲ ಸೋಂಬೇರಿಗಳಾಗ್ಬಿಡ್ತಾರೆ ಅಂತ ಮಾತಾಡಿದವರು ಇದ್ದರು. ಆದರೆ ಇವತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ, ಇನ್ನೂ ಸದೃಢವಾಗಿದೆ. GDP ನಂಬರ್ 2 ಅಲ್ಲಿದ್ದೀವಿ ನಾವು. GST ಕೊಡೋದ್ರಲ್ಲೂ ನಾವು ನಂಬರ್ 2 ಅಲ್ಲಿದ್ದೀವಿ ಇಂಡಿಯಲ್ಲಿ. ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. 98% ಜನಕ್ಕೆ ಡೈರೆಕ್ಟಾಗಿ, ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ದುಡ್ಡು ಹೋಗ್ತಾ ಇದೆ. ಯಾವ ಒಂದು ಮಧ್ಯವರ್ತಿ ಇಲ್ಲ, ಯಾವ ಒಂದು ಸೋರಿಕೆ ಇಲ್ಲ. ಈ ರೀತಿ ನಮ್ಮ ಒಂದು ಕೊಟ್ಟಂಥ ಗ್ಯಾರಂಟಿಗಳನ್ನ ಈಗ ಹಲವಾರು ರಾಜ್ಯಗಳು ತೊಗೊಳಕ್ಕೆ ಶುರು ಮಾಡಿದೆ. ಅದಕ್ಕೆ ನಾವು ಅಭಿನಂದಿಸ್ತೀವಿ. ಇವಾಗ BJP ರಾಜ್ಯಗಳಲ್ಲೂ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಡೆಲ್ಲಿ ಇರ್ಬೋದು, ರಾಜಸ್ಥಾನ್ ಇರ್ಬೋದು. ಈಗ ಇದೇ ಗ್ಯಾರಂಟಿಗಳನ್ನ ಅಲ್ಲಿ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಕೊಟ್ಟು ಅದು ಇವತ್ತು ಬೇರೆ ಹೆಸರುಗಳನ್ನ ಬಿಂಬಿಸೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಯಾರವತ್ತು ಟೀಕೆ ಟಿಪ್ಪಣಿ ಮಾಡಿದ್ರು, ಇವತ್ತು ನಮ್ಮ ಗ್ಯಾರಂಟಿಗಳು ಎಲ್ಲ ಕಡೆ ನಮ್ಮ ಮಾಡಲ್ ಏನಂತಿದ್ವಿ, ಕರ್ನಾಟಕ ಮಾಡಲು ಎಲ್ಲ ಕಡೆ ನಡೀತಾ ಇದೆ. ಸರ್, ಪಂಚವಾರ್ಷಿಕ ಸಭೆಯಲ್ಲಿ ಏನಾಗಿದೆ, ನಾವು ಕೊಡ್ತಿರುವಂಥ ಸವಲತ್ತುಗಳು ಜನರ ಸದ್ಬಳಕೆ ಆಗ್ತಾಯಿದೆ. ಅದರಲ್ಲೂ ಮಹಿಳೆಯರು ಸಶಕ್ತೀಕರಣ ಆಗ್ತಾಯಿದೆ. ಸ್ವಾತಂತ್ರ್ಯದಿಂದ, ಸ್ವಾವಲಂಬನೆಯಿಂದ, ಒಂದು ಸ್ವಾಭಿಮಾನದಿಂದ ಬದುಕೋರ್ದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸಾರಿಗೆ ಸಂಸ್ಥೆ ಏನಿದೆ ಅದಿವತ್ತು ಹಂಗೆ ನೋಡ್ತಾ ಹೋದರೆ ಗುಣಮಟ್ಟ ಇಂಪ್ರೂವ್ ಆಗಿದೆ. ಹೊಸ ಬಸ್ಗಳು ತೊಗೊಳ್ಳೋವಂಥ ಪರಿಸ್ಥಿತಿ ಬಂದಿದ್ದೀವಿ. ಈಗ ನಮಗೆ ರೆವಿನ್ಯೂ ಜಾಸ್ತಿ ಆಗಿದೆ. 60% ವುಮೆನ್ ಟ್ರಾವೆಲ್ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಮಹಿಳೆಯರು ಇವತ್ತು ಸ್ವಾತಂತ್ರ್ಯದಿಂದ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ಅವ್ರ ಕೆಲಸಗಳಿಗೂ ಬೆಳೆಸ್ಕೊತಾ ಇದ್ದಾರೆ. ಅದಲ್ದೇ ಹೌದು, ನಮ್ಮ ಧಾರ್ಮಿಕ ಯಾವ ದೇವಸ್ಥಾನಗಳಿದ್ವು ಅದರಲ್ಲೂ ಎಲ್ಲ ಕಡೆ, ಎಲ್ಲ ದೇವಸ್ಥಾನಗಳಾಗು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಎಲ್ಲ ಕಡೆ ಜನ ಓಡಾಡಿ ಟೂರಿಸಮ್ ಇರುವಂಥ ಪ್ಲೇಸು ಇಂಪ್ರೂವ್ ಆಗಿದೆ. ಈಗ ನಮ್ಮ ಮಾಡಲ್ನ ಬೇರೆ ರಾಜ್ಯಗಳು ತೊಗೊಳ್ಳೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಲ್ಲೇನಾಗಿದೆ, ಪರಿಸರ ಮಾಲಿನ್ಯ ಏನಿದೆ ಅದನ್ನು ಕಮ್ಮಿ ಆಗುತ್ತೆ. ಯಾಕಂದರೆ ಬಸ್ಸಲ್ಲಿ ಓಡಾಡೋದ್ರಿಂದ, ಸಾರಿಗೆ ಸಂಸ್ಥೆ ಓಡಾಡೋದ್ರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗುತ್ತೆ. ಇದೆಲ್ಲ ಒಂದು ಏನಂತೀರ ರೋಲ್ ಓವರ್ ಎಫೆಕ್ಟ್ ಅಂತಾರೆ, ಇದು ಆಗ್ತಾ ಇದೆ. ಅದಲ್ಲದೆ ಯುವಕರಿಗೆ ಇವತ್ತು ನಿರುದ್ಯೋಗ ಯುವಕರಿಗೂ ಕೊಡ್ತಾಯಿದ್ದೀವಿ, ಅವ್ರಿಗೂ ಒಂದು ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ತಾ ಇದ್ದೀವಿ. ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಯಾರು ಹಸಿವು ಮುಕ್ತದಿಂದ ಇರಬೇಕು, ಅವನಿಗೂ ಹೊಟ್ಟೆ ಹಸ್ಕೊಂಡು ಮಲ್ಕೊಬಾರ್ದು ಅಂತೇಳಿ ನಾವು ತಂದಂಥ ಅನ್ನಭಾಗ್ಯ ಇವತ್ತು ಖುಷಿಯಿಂದ ಹೇಳಲ್ಬೋದೆ ಕೊನೆ ವ್ಯಕ್ತಿ ತನಕ ತಲುಪ್ತಾ ಇದೆ. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗ್ತಾಯಿದೆ. ಇದು ನಾವು ಕಂಡ ನಮ್ಮ ಪಾರ್ಟಿಯ ವರಿಷ್ಠರಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಮ್ಮ ಪಾರ್ಟಿ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡೆಲ್ಲಿಲಿ ಕೂತಿರುವಂಥ ರಾಹುಲ್ ಗಾಂಧಿ ಅವರು, ಮತ್ತು ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಏನು ಯೋಚನೆ ಮಾಡಿದರು ಅದು ಕನಸಾಗಿ ನೆನಸಾಗಿ ಬರ್ತಾಯಿದೆ. ಇದು ಗ್ಯಾರಂಟಿ ಸ್ಕೀಮು ಬಡವರ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಒಂದು ವ್ಯಾಖ್ಯಾನದ ಬಗ್ಗೆ ನಿದರ್ಶನ ಕೊಟ್ಟಿದ್ದಾರೆ. ಸರ್, ನೀವು ಮಾಜಿ ಮುಖ್ಯಮಂತ್ರಿಗಳ ಮೊಮ್ಮಗನಾಗಿ ಸುಮಾರು ಒಂದು 20 ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ನಲ್ಲಿ ಕಾರ್ಯನಿರ್ವಹಣೆ ಮಾಡ್ಕೊಬರ್ತಾಯಿದ್ದೀರಿ. ನಿಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೆ AICC ಜವಾಬ್ದಾರಿ ಜೊತೆಗೆ ಮೊದಲು ಕೊಟ್ಟಿದ್ದರು, ಈಗಲೂ ಕೂಡ ರಾಜ್ಯದಲ್ಲೂ ಕೂಡ ನಿಮಗೆ ಗ್ಯಾರಂಟಿ ಸ್ಕೀಮ್ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಿಭಾಯಿಸುವ ಹಂತದಲ್ಲಿ ನಿಮಗೆ ಕೆಲವು ಸಲ ತೊಂದರೆ ಆಗುತ್ತೆ, ಓಡಾಟ ಅದು ಇದು ಎಲ್ಲ ಆಗ್ತದಲ್ಲ ಸರ್.
ಎಲ್ಲ ಯಾವ ಥರ ಎರಡು ಕಡೆನೂ ಮೇಂಟೈನ್ ಮಾಡ್ತೀರಿ ನೀವು? ಏನು ಮಾಡೋದಕ್ಕಾಗುತ್ತೆ, ಪಕ್ಷನೂ ಇದು ಕೊಡುವಂಥ ಕೆಲಸಗಳನ್ನೂ ಮಾಡಬೇಕಾಗುತ್ತೆ. ಜನಗಳ ಸಾರ್ವಜನಿಕರಿಗೆ ಕೆಲಸ ಮಾಡೋದೇ ನಮ್ಮ ಆದ್ಯತೆ. ಇವತ್ತು ಕಟ್ಟ ಕಡೆಯ ವ್ಯಕ್ತಿ ಕರ್ನಾಟಕದಲ್ಲಿ ಖುಷಿಯಿಂದ ಬದುಕಬೇಕು, ನೆಮ್ಮದಿ ಬಾಳಿರಬೇಕು, ಅವ್ರ ಸ್ವಾತಂತ್ರ್ಯದಿಂದ ಇರಬೇಕು, ಅವರ ಏನು ಧ್ವನಿ ಇದೆ ಕೊನೆ ಇಲ್ಲಿ ತನಕ ಕೇಳಿಸ್ಬೇಕು, ಅವ್ರ ಜೀವನ ಹಸನಾಗಿರಬೇಕು ಅಂತ ಏನು ನಾವು ತೊಗೊಂಬಂದಿದ್ದೀವಿ. ಒಂದೊಂದು ಕಾರ್ಯಕ್ರಮಗಳನ್ನು ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಮಗೆ ಖುಷಿಯಿಂದ ಕೆಲಸ ಮಾಡುವಂಥ ಒಂದು ಪರಿಸರ ಇದೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ಸರ್ ಸತತವಾಗಿ ನೀವೆಲ್ಲ ಕಾರ್ಯದರ್ಶಿಗಳು ಭಾರತದ AICC ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯಿಂದ 8 ಜನ ನೀವು ವಹಿಸ್ಕೊಂಡ ನಂತರ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಭಾರತ್ ಜೋಡೋ ಯಾತ್ರೆ ಯಶಸ್ವಿ ಆಯಿತು. ಯಶಸ್ವಿನಲ್ಲಿ ತಮ್ಮಗಳ ಕಾರ್ಯನಿರ್ವಹಣೆ ಭಾಳ ಅಚ್ಚುಕಟ್ಟಾಗಿತ್ತು ಅಂತ ಕೇಳಿಬಂದಿದೆ. ಜೊತೆಗೆ ನೀವು ಅಧಿಕಾರ ವಹಿಸ್ಕೊಂಡ ನಂತರ ಭಾರತ್ ಜೋಡೋ ಸ್ಟಾರ್ಟ್ ಆಯಿತು. ಅದ ನಂತರ ಈ ಗ್ಯಾರಂಟಿ ಸ್ಕೀಮ್ನ ಯೋಜನೆಗಳಿಗೂ ಇಲ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಒಳ್ಳೆಯ ಜವಾಬ್ದಾರಿಯುತ ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೇನು ಅನಿಸುತ್ತೆ ಸರ್? ನೋಡಿ, ಭಾರತ್ ಜೋಡೋ ಏನು ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಡೆದ್ರು, ಅದು ನಡಿಬೇಕಾದ್ರೆ ಅದ್ರ ಬಗ್ಗೆ ನಡೆದಂಥ ರಾಜಕಾರಣನೇ ಬೇರೆ, ಹೇಳಿದ್ದೇ ಬೇರೆ. ಪಾಪ ಆತ ಸತತವಾಗಿ ನಡೆದ್ರು, ಜನಗಳ ಮಧ್ಯ ಇದ್ದರು, ಅವ್ರು ನಡೆದೋದಂಥ ಜಾಗಗಳೆಲ್ಲೆಲ್ಲಿದ್ವಿ ಅವೆಲ್ಲ ಗೆದ್ವಿ ನಾವು. ನಮ್ಮ ಪಕ್ಷಕ್ಕೂ ಒಂದು ಒಳ್ಳೆ ಬಲ ಬಂತು, ದೇಶಕ್ಕೂ ಒಂದು ಒಳ್ಳೆ ಬಲ ಬಂತು. ಇವತ್ತೇನಾಗಿದೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಜೀವನ ಹಸನವಾಗಿರಬೇಕು. ಆಮೇಲೆ ಯಾರೂ ಒಬ್ರನ್ನೊಬ್ಬರು ಭೇದ ಭಾವದಿಂದ ಆಗಲಿ ಒಂದು ಹೇಟ್ರೇಡಿಂದ ಆಗಲಿ ನೋಡುವಂಥ ಒಂದು ಪರಿಸರ ಇರಬಾರ್ದು ಅಂತ ಮಾಡಿದಂಥ ಭಾರತ್ ಜೋಡೋ ಅಂದ್ರೆ ಎಲ್ಲರನ್ನೂ ಸೇರಿಸೋಣ. ನಮ್ಮೊಂದು ಒಂದೇನಂತೀರ ಒಂದು ಸಮಾಜ, ಒಂದೇ ದೇಶ, ಒಂದೇ ಭಾಷೆ, ಒಂದೇ ವ್ಯವಸ್ಥೆ ಅದು ಏನಾಗುತ್ತೆ, ನಮ್ಮ ವಿವಿಧತೆಯಲ್ಲಿ ಏಕತೆಯನ್ನು ನೋಡುವಂಥ ಇದು. ಅದರಿಂದ ಎಲ್ಲ ಒಳ್ಳೆಯದಾಗ್ತಾ ಇದೆ. ಭಾರತ್ ಜೋಡೋ ನಮ್ಗೆ ಒಳ್ಳೆಯ ಒಂದು ಶಕ್ತಿ ತಂದು ಕೊಡ್ತು. ಅದಲ್ಲದೆ ಭಾರತ್ ಜೋಡೋಯಿಂದ ನಾವು ರಾಹುಲ್ ಗಾಂಧಿ ಅವರ ಒಂದು ನಾಯಕತ್ವನ ಇನ್ನೂ ದೊಡ್ಡ ಉತ್ತಮ ಮಟ್ಟಕ್ಕೆ ಹೋಯಿತು. ಸರ್, ಕೆಲವು ದಿನಗಳ ಹಿಂದೆ ನಿಮ್ಮ ತಾತನವ್ರದ್ದು ಪುಣ್ಯಸ್ಮರಣೆ ಕಾರ್ಯಕ್ರಮ ಇತ್ತು. ತದನಂತರ 4 ದಿನದಲ್ಲೇ ನಿಮ್ಮ ಜನ್ಮದಿನ ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ದೇವರು ಎಲ್ಲ ರೀತಿಯಲ್ಲೂ ನಿಮಗೆ ಅವಕಾಶ ಕೊಟ್ಟು ಜೊತೆಗೆ ಒಂದು ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳಿಕ್ಕೆ ಈ ಸಮಾಜದಲ್ಲಿ, ಈ ವ್ಯವಸ್ಥೆಯಲ್ಲಿ, ರಾಷ್ಟ್ರೀಯ ಪಕ್ಷದಲ್ಲಿ ದೇವರು ನಿಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಆಗಲೇ ಕಾಂಗ್ರೆಸ್ ಪಕ್ಷ ನನಗೆ ಸುಮಾರು ಕೊಟ್ಟಿದೆ, ಅದನ್ನು ಭಗವಂತ ಏನು ಕೊಟ್ಟರು ನಾವು ನಿಭಾಯಿಸುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್.